ಶಿಡ್ಲಘಟ್ಟ ಪಾಲಿಕೆ ಪೌರಾಯುಕ್ತೆ ಅಮೃತಾ ಗೌಡ ಈ ಹಿಂದೆಯೂ ಬ್ಯಾನರ್ ತೆಗೆಸಿದ್ರ? ಈ ಹಿಂದೆಯೂ ಕೂಡ ಬ್ಯಾನರ್ ತೆಗೆಸಿದ್ರ? ರಾಜೀವ್ ಗೌಡರ ಪಿತ್ತ ನೆತ್ತಿಗೇರಿಸಿ ತಮಾಷೆ ನೋಡಿದ್ದು ಯಾರು ಗೊತ್ತಾ? ಅವ್ರನ್ನ ಟ್ರಿಗರ್ ಮಾಡಿ ಅವರಿಗೆ ಕೋಪ ವರಿಸಿದ್ದು ಯಾರು ಗೊತ್ತಾ? ರಾಜೀವ್ ಗೌಡ ರಾಜಕೀಯ ಜೀವನ ಹಾಳು ಮಾಡಲೆಂದೇ ಸಂಚು ನಡೆಯಿತಾ ಅನ್ನೋ ಪ್ರಶ್ನೆಗಳೆದ್ದಿದ್ದಾವೆ. ಆ ವ್ಯಕ್ತಿಯ ಪ್ರಚೋದನೆಯಿಂದಲೇ ರಾಜೀವ್ ಗೌಡ ಅಧಿಕಾರಿಯ ಮೇಲೆ ಕೆರಳಿ ಕೆಂಡವಾದ್ರ. ರಾಜೀವ್ ಗೌಡರ ಆಡಿಯೋ ರಿಲೀಸ್ ಹಿಂದೆ ಮಂತ್ರಿ ಇಬ್ಬರ ಕೈ ಚಳಕ ಇದೆಯಾ? ರಾಜೀವ್ ಗೌಡರಿಗೆ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ KH ಮುನಿಯಪ್ಪ ಅವರ ಶ್ರೀರಕ್ಷೆ ಏನಾದರೂ ಇದೆಯಾ? ರಾಜೀವ್ ಗೌಡಗೆ ಟಿಕೆಟ್ ಬೇಡ ಎಂದಿದ್ದ ಸಚಿವರ MC ಸುಧಾಕರ್, ಕೃಷ್ಣ ಬೈರೇಗೌಡ ಈ ಹಿಂದೆ ರಾಜೀವ್ ಗೌಡಗೆ ಟಿಕೆಟ್ ಕೊಡೋದು ಬೇಡ ಅಂತ ಹೇಳಿ ಇವರಿಬ್ರು ಕೂಡ ಇನ್ಫ್ಲುಯೆನ್ಸ್ ಮಾಡಿದ್ರಂತೆ, ಅವ್ರಿಗೆ ಟಿಕೆಟ್ ಕೊಡೋದು ಬೇಡ ಅಂತ. ಈ ನಗರಸಭೆಯ ಪೌರಾಯುಕ್ತೆ ಅಮೃತಾ ಗೌಡ ಆಕೆಯನ್ನ ಮನಸ್ಸೋ ಇಚ್ಛೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರು ಇದೇ ರಾಜೀವ್ ಗೌಡರು. ಹಾಗಾದ್ರೆ ರಾಜೀವ್ ಗೌಡರಿಗೆ ಏನೋ ಸಿಟ್ಟು ಭರಿಸಿ ಅವರನ್ನ ಟ್ರಿಗರ್ ಮಾಡಿ ಅಮೃತಾ ಗೌಡರ ವಿರುದ್ಧ ತಿರುಗಿ ಬೀಳೋ ಹಂಗೆ ಮಾಡಿದ್ಯಾರಾದ್ರೂ ಪ್ರಭಾವಿ ಸಚಿವರುಗಳ? ಹಾಗಾದ್ರೆ ಈ ಒಂದು ಸ್ಕ್ರಿಪ್ಟ್ ಅನ್ನ ರಚನೆ ಮಾಡಿದ್ಯಾರು? ಆ ಸ್ಕ್ರಿಪ್ಟಿಗೆ ಪಾತ್ರಧಾರಿಯಾಗಿದ್ದು ಈ ರಾಜೀವ್ ಗೌಡನ? ನಿಜಕ್ಕೂ ಕೂಡ ಅತ್ಯಂತ ರೋಚಕ ತಿರುವನ್ನು ಪಡೆದುಕೊಳ್ತಾ ಇದೆ ಈ ಬ್ಯಾನರ್ ಗಲಾಟೆ. ಆ ದರಿದ್ರ ಬ್ಯಾನರಿಗಾಗಿ ಒಂದು ಹೆಣ್ಣು ಮಗಳ ಭಾವನೆಗೆ, ಆಕೆಯ ಸ್ವಾಭಿಮಾನಕ್ಕೆ ಧಕ್ಕೆ ತರೋ ಮಾತನಾಡ್ತಾರೆ ರಾಜೀವ್ ಗೌಡರು. ಅದೇನು ಮಾತು ಅಂತ ಹೇಳ್ತೀರಿ? ಶಿಡ್ಲಘಟ್ಟ ಪಾಲಿಕೆ ಪೌರಾಯುಕ್ತೆ ಅಮೃತಾ ಗೌಡ ಈ ಹಿಂದೆಯೂ ಬ್ಯಾನರ್ ತೆಗೆಸಿದ್ರ? ರಾಜೀವ್ ಗೌಡರ ಪಿತ್ತ ನೆತ್ತಿಗೇರಿಸಿ ತಮಾಷೆ ನೋಡಿದ್ದು ಯಾರು ಗೊತ್ತಾ? ರಾಜೀವ್ ಗೌಡ ರಾಜಕೀಯ ಜೀವನ ಹಾಳು ಮಾಡಲೆಂದೇ ಸಂಚು ನಡೆಯಿತಾ? ಆ ವ್ಯಕ್ತಿಯ ಪ್ರಚೋದನೆಯಿಂದಲೇ ರಾಜೀವ್ ಗೌಡ ಅಧಿಕಾರಿಯ ಮೇಲೆ ಕೆರಳಿ ಕೆಂಡವಾದ್ರ. ರಾಜೀವ್ ಗೌಡರ ಆಡಿಯೋ ರಿಲೀಸ್ ಹಿಂದೆ ಮಂತ್ರಿಯವರ ಕೈ ಚಳಕ ಇದೆಯಾ? ರಾಜೀವ್ ಗೌಡರಿಗೆ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ KH ಮುನಿಯಪ್ಪ ಶ್ರೀರಕ್ಷೆ ಇದೆಯಾ? ರಾಜೀವ್ ಗೌಡ ನೋಡಿ, ಈ ಆ ಭಾಗದ ಈ ಸ್ಥಳೀಯ ರಾಜಕಾರಣ ಇದೆಯಲ್ಲ, ರಾಜೀವ್ ಗೌಡರಿಗೆ ಬಿಜೆಪಿಯ ಯಾವೊಬ್ಬ ನಾಯಕನು ಶತ್ರು ಇರಲಿಲ್ಲ. JDS ಪಕ್ಷದ ಯಾವುದೋ ಒಬ್ಬ ಶತ್ರು, ರಾಜಕೀಯ ಶತ್ರು ಪ್ಲಾನ್ ಮಾಡ್ಕೊಂಡು ಈ ತರಹದ ಮಾಡಿಸಿದ್ದಲ್ಲ. ಅವರ ಪಕ್ಷದ, ಅವ್ರ ಮನೆ ಸದಸ್ಯರೇ ಅವರವರಿಗೆ ಆಗೋದಿಲ್ಲ ಭಿನ್ನರಾಗ. ಈ ಹೆಣ್ಣು ಮಗಳಿತ್ತ ಕಣ್ಣೀರು ಹಾಕೊಂಡು ನನ್ನ ಅಣ್ಣನ ತರ ಇದ್ದಾರೆ, ಅವ್ರು ಹಿಂಗೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಅಲ್ರಿ, ನೀವೊಂದು ಗೌರ್ಮೆಂಟ್ ಅಫಿಷಿಯಲ್ ರೀ, ನೀವ್ಯಾಕೆ ಕಣ್ಣೀರು ಹಾಕ್ತೀರಿ? ನೀವ್ಯಾಕೆ ಭಾವನಾತ್ಮಕವಾಗಿ ಮಾತನಾಡ್ತೀರಿ? ಆತ ನಿಮಗೆ ಬೈದಿದ್ದು ಅಕ್ಷರಶಃ ತಪ್ಪು. ಆತ ನಿಮ್ಮನ್ನ ಅಶ್ಲೀಲವಾಗಿ ನಿಂದನೆ ಮಾಡಿದ್ದು ಲಿಟ್ರಲಿ ರಾಂಗ್. ನೀವು ತಲೆ ಎತ್ತಿ ಆತನನ್ನ ಗರ್ವದಿಂದ ನೀವು ಪ್ರಶ್ನೆ ಮಾಡಬಹುದು. ಈ ಕಾಲಕ್ಕೆ ಈ ಭಾವನಾತ್ಮಕ, ಭಾವುಕ ಆಗೋದು, ಎಮೋಷನಲ್ ಆಗಿ ಮಾತನಾಡೋದು ಯಾವನಿಗೂ ನಾಟೋದಿಲ್ಲ. ನೀನು ಯಾಕೆ ನನಗೆ ಹಿಂಗಂದೆ? ಈ ತರಹದ ಖಾರವಾದ ಪ್ರಶ್ನೆ ಹೊರತು ಇನ್ಯಾವ ಭಾವನೆಗಳು ಕೂಡ ಆತನಿಗೆ ನಾಟೋದಿಲ್ಲ. ಆತನಿಗೊಂದಷ್ಟು ಬೆಂಬಲಕ್ಕೊಬ್ಬ ಒಂದಷ್ಟು ಮಿನಿಸ್ಟರ್ಗಳು, ಸಚಿವ ಜಮೀರ್ ಅಹಮದ್ ಖಾನ್ರ ಪುತ್ರ ಜೈದ್ ಖಾನ್ ಸಿನಿಮಾದ ಪೋಸ್ಟರ್ ಅದಾಗಿತ್ತಂತೆ. ಆ ಪೋಸ್ಟರ್ಗಾಗಿ ಒಂದು ಹೆಣ್ಣು ಮಗಳಿಗೆ ಬೈಯುವಷ್ಟು ದಾರ್ಷ್ಟ್ಯ ನಿಮಗೆ? ನಾಚಿಕೆ, ಮಾನ, ಮರ್ಯಾದೆ ಯಾವುದನ್ನೂ ಕೂಡ ಇಟ್ಕೊಂಡಿಲ್ವಾ ನೀವು? ಯಾವುದು ಮತ್ತೆ ಹೇಳ್ತಾರೆ, ನಾನು ಸಹೋದರ ಇದ್ದ ಹಾಗೆ. ಸ್ವಂತ ತಂಗಿಗೆ ಅವನಾದ್ರೂ ಅಣ್ಣ, ಹೊಟ್ಟೆಗೆ ಅನ್ನ ತಿನ್ನೋ ನಂಗೆ ಬೈತಾನೇನ್ರಿ? ನಾಗರಿಕ ಕೇಳಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗದ ಪದಗಳು. ಏನ್ ರಾಜೀವ್ ಗೌಡ ಸೋತು ನಂತರವೂ ಈ ತರಹದ ಮಾತು ಎನ್ನುವುದಾದರೆ, ಒಂದು ವೇಳೆ ಈ ಪುಣ್ಯಾತ್ಮ ಗೆದ್ದಿದ್ರೆ ಇನ್ ಯಾವ ತರಹದ ಮಾತುಗಳನ್ನು ಆಡ್ತಿದ್ರು ಏನೋ? ಏನು ಮಾತು ಅಂತೀರಿ? ಕಿವಿಗಳನ್ನ ಮುಚ್ಕೊಳ್ಳಕ್ಕೂ ಆಗಲ್ಲ. ಏನೋ ಸಿಮೆಂಟ್ ಹಾಕಿ ಏನಾದರೂ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಹುಡುಕಬೇಕು. ಅಷ್ಟು ಕೆಟ್ಟ ಕೊಳಕ ಭಾಷೆಯಲ್ಲಿ ಮಾತನಾಡಿದ್ರು. ಅವರು ಸಿಟ್ಟಿಗೇಳೋದಕ್ಕೆ ಆ ಮಹಿಳೆ, ಆ ಯುವತಿ ಅಥವಾ ಸರ್ಕಾರಿ ನೌಕರಿ ಮಾಡಿದ ತಪ್ಪೇನು ಗೊತ್ತಾ? ಅನುಮತಿ ಕೊಟ್ಟಿರಲಿಲ್ಲ. ಅಧಿಕೃತವಾದ ಅನುಮತಿ ಪಡೆಯದೆ ಬ್ಯಾನರ್ ಹಾಕೊಂಡಿದ್ದ ರಾಜೀವ್ ಗೌಡ. ಕನ್ನಡ ಪರ ಹೋರಾಟದ ಬ್ಯಾನರ್ ಅದಾಗಿರಲಿಲ್ಲ. ಕನ್ನಡದ ಜಲ, ನೆಲ, ಭಾಷೆ, ಸಂಸ್ಕೃತಿಯನ್ನ ಉಳಿಸೋದಕ್ಕಾಗಿ ಯಾರೋ ಹೋರಾಟ ಮಾಡ್ತಾ ಇದ್ದಾರೆ, ಅದಕ್ಕೆ ಕರೆ ಕೊಡುವಂತ ಬ್ಯಾನರ್ ಅದಾಗಿರಲಿಲ್ಲ. ಮತ್ತೇನು ಸಿನಿಮಾ ರೀ, ಮನರಂಜನಾ ಕಾರ್ಯಕ್ರಮದ ಬ್ಯಾನರು. ಸಚಿವ ಜಮೀರ್ ಅಹಮದ್ ಖಾನ್ ಪುತ್ರ ಏನೋ ಆಕ್ಟ್ ಮಾಡಿದಾನಂತ ಆ ಬ್ಯಾನರ್ ಹಾಕೊಂಡಿದ್ನಂತೆ. ಅದು ರಸ್ತೆಗೆ ಅಡ್ಡಲಾಗಿ ನಿಮ್ಮ ಮನೆ ಗೋಡೆಗೆ ಹಾಕ್ಕೊಳ್ಬೇಕಾದ್ರೆ
ನೀವು ಮನೆ ಕತ್ತೀರಲ್ಲ, ಆ ಬೆಡ್ರೂಮ್ ಗೋಡೆ ಮೇಲೆ ಹಾಕ್ಕೊಳ್ಬೇಕಾದ್ರೆ ರೋಡಿಗೆ ಹಾಕೊಳ್ಳಕ್ಕೆ ನಿಮಗೆ ಯಾರು ರೈಟ್ಸ್ ಕೊಟ್ಟಿದ್ದು? ಅಲ್ಲಿನ ನಗರಸಭೆಯ ಪೌರಾಯುಕ್ತಗೆ ಅಷ್ಟು ಕೂಡ ರೈಟ್ಸ್ ಇರೋದಿಲ್ವಾ ಕೇಳೋದಕ್ಕೆ? ನಿಮ್ಮನ್ನು ಹಾಗೆ ಪ್ರಶ್ನೆನೇ ಮಾಡಬಾರ್ದು ರಾಜೀವ್ ಗೌಡ್ರೆ. ನೀವೇನು ಪಾಳೆಪಟ್ಟು ಮಾಡ್ಕೊಂಡಿದ್ದೀರೇನು ಅದನ್ನ? ನೀವೇನು ಪಾಳೆಗಾರರ? ರಾಜೀವ್ ಗೌಡ ನಿಜಕ್ಕೂ ಕೂಡ ಮಾಡಿ ತಪ್ಪು. ಇನ್ನು ಈ ಹೆಣ್ಣು ಮಗಳು ಈ ತಪ್ಪಾಯ್ತಲ್ಲ, ಬಂದು ಕಣ್ಣೀರು ಹಾಕ್ತವ್ರೆ. ಹಿಂಗೆ ಮಾಡಬಾರ್ದಾಗಿತ್ತು ಅಲ್ರಿ. ನಿಮ್ಮಲ್ಲಿ ತಪ್ಪು ಇಲ್ಲ ಎಂದಾದ ಮೇಲೆ ಅತ್ಯಂತ ಗರ್ವದಿಂದ ಎದುರಿಸಬೇಕಾದಂಥ ಪ್ರಕರಣ ಇದು. ಕಣ್ಣೀರು ಹಾಕೋ ಪ್ರಮೇಯನೇ ಇಲ್ಲ ಇಲ್ಲಿ. ರಾಜೀವ್ ಗೌಡ ನಿಮ್ಮನ್ನು ನಿಯಂತ್ರಿಸ್ತಾ ಇಲ್ಲ. ಸರ್ಕಾರದ ಅಧಿಕಾರಿ ನೀವು, ಹೆಂಗಿರ್ಬೇಕು ನೀವು? ರಾಜೀವ್ ಗೌಡ ಹಿಂಗಂತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ಭಾವನೆಗಳು ಬೇಡ. ಇನ್ನು ಹಿರೀಕರು ಅಂತ ಕರೆಸ್ಕೊಳ್ಳೋ ಕೃಷ್ಣ ಬೈರೇಗೌಡ್ರೆ, ಲಂಡನ್ನಲ್ಲಿ ಶಿಕ್ಷಣ ಪೂರೈಸಿ ನೀವೊಂದು ಮಾರ್ಗದರ್ಶಕರಾಗಿ ನಿಮ್ಮ ಸರ್ಕಾರದ ಒಬ್ಬ ಜನಪ್ರತಿನಿಧಿ ಇಷ್ಟು ಕೆಳಮಟ್ಟಕ್ಕೆ ಇಳಿತಾನೆ ಅನ್ನೋದಾದ್ರೆ ಸಲಹೆ ಕೊಡೋದಕ್ಕೆ ಯಾವೊಬ್ಬ ಹಿರಿಯ ನಾಯಕರಿಕನೂ ಕೂಡ ನಿಮ್ಮಲ್ಲಿಲ್ವಾ? ನಿಜಕ್ಕೂ ಕೂಡ ಅತ್ಯಂತ ದುರಂತ ಇದು, ಅತ್ಯಂತ ದುರಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.